ಹಾಸನ ನಗರದ ಕೊಳಚೆ ನೀರಿನ ನರಕಯಾತನೆ ಕಾರ್ಯಕ್ರಮದ ವಿಶೇಷ ವರದಿ. ವಿಷಯ ಏನೆಂದರೆ ಸಂಸ್ಕರಣೆ ಕಾಣದ ಕೊಳಚೆ ನೀರು. ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾರ್ವಜನಿಕರ ಆಕ್ರೋಶ. ನಮಸ್ಕಾರ ವೀಕ್ಷಕರೇ, ವಿಶ್ವಪಥ ಟಿವಿಗೆ ಸ್ವಾಗತ. ಹಾಸನ ನಗರ ಅಂದರೆ ನೆನಪಾಗೋದು ಅದರ ಸಾಂಸ್ಕೃತಿಕ ಶ್ರೀಮಂತಿಕೆ. ಆದರೆ ಇವತ್ತು ಅದೇ ನಗರದ ರಸ್ತೆಗಳಲ್ಲಿ ಕೊಳಚೆ ನೀರು ಹರಿಯುತ್ತಿದೆ. ಹೌದು, ನಗರದ ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಜನರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ಕೋಟಿ ಖರ್ಚು ಮಾಡಿ ನಿರ್ಮಿಸಿದ ಶುದ್ಧೀಕರಣ ಘಟಕಗಳು ತುಕ್ಕು ಹಿಡಿಯುತ್ತಿವೆ. ಇತ್ತ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ನಮ್ಮ ವಿಶ್ವಪಥದ ವಿಶೇಷ ವರದಿ ಇಲ್ಲಿದೆ ನೋಡಿ. ಇಲ್ಲಿ ತೇಜೂರು ಮುಖ್ಯ ರಸ್ತೆಯಲ್ಲಿ ಪೈಪ್ ಲೈನ್ಗಳು ಕಟ್ಕೊಂಡು ಫುಲ್ಲು ಸ್ಮೆಲ್ಲು, ಓಡಾಡೋಕ್ಕಾಗಲ್ಲ. ಮನೆ ಒಳಗಡೆನೂ ಕೆಲವು ಟೈಮ್ ನೀರು ಬರುತ್ತೆ, ಮತ್ತು ಮನೆ ಒಳಗಡೆನೂ ಸ್ಮೆಲ್ಲು, ಸೊಳ್ಳೆಗಳು. ಇದನ್ನು ಬೇಗ ಬಗೆಹರಿಸಬೇಕು. ಇಲ್ಲಿ ರೋಡಲ್ಲಿ ಓಡಾಡೋರ್ಗು, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರಿಗೂ ಸ್ಮೆಲ್ಲು, ಭಾರಿ ತೊಂದರೆ ಆಗ್ತಾಯಿದೆ. ಇದು ಬೇಗ ಬಗೆಹರಿಸಬೇಕು. ನಿಮ್ಮ ಹೆಸರು ಸರ್? ಕಿರಣ್. ನಮಸ್ತೆ ಸರ್, ಇದು ಶಾಂತಿನಗರ ಸೆಕೆಂಡ್ ಸ್ಟೇಜ್. ನನ್ನ ಹೆಸರು ಶೈಲಾ ಅಂತ ಹೇಳಿ. ನಾವಿಲ್ಲಿ 13 ವರ್ಷದಿಂದ ವಾಸವಾಗಿದ್ದೀವಿ. 13 ವರ್ಷದ ಹಿಂದೆ 1-2 ಮನೆಗಳಿತ್ತು, ಆದರೆ ಈಗ ತುಂಬ ಮನೆಗಳಾಗಿದೆ. ಯಾವುದೇ ಫೆಸಿಲಿಟಿ ಕೂಡ ಸರಿಯಾಗಿಲ್ಲ ಇಲ್ಲಿ. ಯಾಕೆಂದರೆ ಸ್ಯಾನಿಟ್ರಿ ಮೇಯ್ನ್ ಬೇಕಾಗಿರೋದು ಸ್ಯಾನಿಟ್ರಿ ವ್ಯವಸ್ಥೆನೇ ಸರಿಯಾಗಿಲ್ಲ. 2 ತಿಂಗಳಿಗೆ ಒಂದ್ಸರಿ 3 ತಿಂಗಳಿಗೆ ಒಂದ್ಸರಿ ನಾವು ಅದನ್ನು ತೆಗೆಸ್ಬೇಕಾಗತ್ತೆ ಕರೆಸ್ಬಿಟ್ಟು. ಆವಾಗ ನಮಗೆ ಸ್ಮೆಲ್ ಬಂದು ಹೊರಗಡೆ ಓವರ್ಫ್ಲೋ ಆಗಿ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಜನಗಳಿಗೆ ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚುತ್ತಾ ಇದೆ. ಯಾಕೆಂದರೆ ಈ ಪ್ರಾಬ್ಲಮಿಂದ, ಈ ಸ್ಯಾನಿಟರಿ ಪ್ರಾಬ್ಲಮಿಂದ ಈ ಕೆಳಗಡೆ ನೀವು ಉದ್ದಕ್ಕೂ ನೋಡ್ಬೋದು ಏನು ಚರಂಡಿ ವ್ಯವಸ್ಥೆ ಆಗಲಿ ಅಥವಾ ಒಂದು ಸ್ಯಾನಿಟರಿ ವ್ಯವಸ್ಥೆ ಆಗಲಿ ಹೇಗಿದೆ ಅಂತ. ಓವರ್ಫ್ಲೋ ಆಗಿ ಎಷ್ಟು ವಾಸನೆ ಬರ್ತಿದೆ, ಎಷ್ಟು ಸೊಳ್ಳೆಗಳಾಗ್ತಿದೆ, ಎಷ್ಟು ಕಷ್ಟ ಆಗ್ತಿದೆ ಜನಗಳಿಗೆ ಅಂತ ಇಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿದೆ. ಬಟ್ ಇವಾಗ ನೀವು ವಿಶ್ವಪಥ ಟಿವಿ ಅವ್ರು ಬಂದು ನಮ್ಮನ್ನು ಕೇಳ್ತಾ ಇರೋದ್ರಿಂದ ನಮಗೆ ಒಂದು ಧೈರ್ಯ ಬಂದಿದೆ, ಏನಾಗ್ತಿದೆ ನಮ್ಮ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ. ಇದುವರೆಗೂ ನಮ್ಗೆ ಯಾವ ಸಮಸ್ಯೆನ ಹೇಳೋಕ್ಕಾಗಲಿ ಯಾರೂ ಬಂದು ಕೇಳಿಲ್ಲ. ಇದು ಮಾತ್ರ ತುಂಬಾ ಕಷ್ಟ. ಯಾಕಂದರೆ ನಾವು ಟ್ಯಾಕ್ಸ್ ಎಲ್ಲ ಪೇ ಮಾಡ್ತಿದ್ವಿ, ಎಲ್ಲದಕ್ಕೂ ಎಲ್ಲ ರೀತಿಯದ್ದು ಟ್ಯಾಕ್ಸ್ಗಳು ಪೇ ಮಾಡಿ. ಇವಾಗ ಏನಾಗಿದೆ, ನಮ್ಮ ಏರಿಯಾ ಇದು ಏನು ಹೇಳ್ತಾರೆ, ಅದು UGD ವ್ಯವಸ್ಥೆ ಏನೂ ಇಲ್ಲ. ಜೊತೆಗೆ ನಮ್ಮ ಏರಿಯಾದ ಫುಲ್ ಇದಕ್ಕೆ ಸೇರ್ಕೊಂಡಿದೆ, ಮಹಾನಗರ ಪಾಲಿಕೆಗೆ ಸೇರ್ಕೊಂಡಿದ್ರು ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬ ಇದೆ ಈ ಏರಿಯಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ತಿಂಗಳಿಂದ ಶುರುವಾಗಿದೆ. ಹಿಡ್ಕೊಳ್ಕಾಗಿಲ್ಲ. ಒಂದು ತಿಂಗಳಿಂದ ಹಿಂಗೆ ಇದೆಯಾ? ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಆಮೇಲೆ ಅಲ್ಲಂತ ಇದೆ ಮಧ್ಯಾಹ್ನ 6 ತಿಂಗಳಿಂದ ಕಂಪ್ಲೇಂಟ್ ಮಾಡಿದೀವಿ. ಕಂಪ್ಲೇಂಟ್ ಇದೆ, ರೆಕಾರ್ಡ್ ಕಳಿಸಿದೀವಿ, ಯಾರು ಬಂದಿಲ್ಲ. ಒಟ್ಟಿಗೆ ವಾಸನೆ ಫುಲ್ ಮನೆಯಲ್ಲ ವಾಸನೆ, ಯಾರು ಓಡಾಡಕ್ಕಾಯ್ತಲ್ಲ ಈಚೆ ಕಡೆ. ತುಂಬಾ ಸ್ಮೆಲ್ ಇದೆ. ಇಲ್ಲಿ ಸ್ಯಾನಿಟ್ರಿ ಎಲ್ಲ UGD ಕಟ್ಕೊಂಡು ಭಾರಿ ತಿರುಗಾಡೋರಿಗೆಲ್ಲ ಭಾರಿ ತೊಂದರೆ ಆಗ್ತಾ ಇದೆ. ಯಾರು ಈ ಕಡೆ ಬಂದು ಸ್ವಲ್ಪ ಗಮನ ಹರಿಸಿಲ್ಲ. ಭಾರಿ ಸ್ಮೆಲ್ಲು. ಇದಕ್ಕೆ ಆದಷ್ಟು ಬೇಗ ಕ್ರಮ ತೆಗೆದುಕೊಂಡು ಪರಿಹರಿಸಬೇಕು ಅಂತ ಈ ಮೂಲಕ. ಸರ್, ಎಷ್ಟು ದಿನದಿಂದ ಈ ತರ ಇದೆ ಸರ್ ಇಲ್ಲಿ? ಇದು ಸುಮಾರು ಒಂದು 15 ಒಂದು ತಿಂಗಳೇ ಆಯ್ತು. ಯಾರು ಬಂದು ಗಮನ ಹರಿಸ್ತಾ ಇಲ್ಲ, ಗಮನ ಹರಿಸಿಲ್ಲ. ನೋಡಕ್ಕಾಗ್ತಾ ಇಲ್ಲ, ಎಲ್ಲ ಸ್ಮೆಲ್ಲು, ತಿರುಗಾಡೋರಿಗೆಲ್ಲ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದಕ್ಕೆ ಭಾರಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಬಂದು ಆದಷ್ಟು ಬೇಗ ಬಂದು ಇದನ್ನ ಸರಿಪಡಿಸಿ ಇದು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂದು ಈ ಮೂಲಕ ಎಲ್ಲರೂ ಕೇಳ್ಕೊಳ್ತೀವಿ. ಹಾಸನದ ತೇಜೂರು ರಸ್ತೆಯಲ್ಲಿ UGD ಕಟ್ಕೊಂಡು ತುಂಬ ತೊಂದರೆ ಆಗ್ತಾ ಇದೆ. ಇದೊಂದು ಕಸನ ಎಸಿತಾರೆ, ಅದೆಲ್ಲ ಕವರ್ ಆಗಿ ತುಂಬ ಜನಗಳಿಗೆ ಓಡಾಡೋಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ. ಮನೆ ಒಳಗಡೆ ಎಲ್ಲ ಓವರ್ಫ್ಲೋ ಆಗ್ತಾ ಇದೆ ಅಂತ ನಿಜವಾ? ಆಗ್ತಾ ಇದೆ. ಕೆಲವು ಏರಿಯಾ ಇಲ್ಲೆಲ್ಲ ಅದೇ ರೀತಿ ಆಗ್ತಾ ಇದೆ. ಅದನ್ನು ಸರಿಯಾಗಿ ನಿರೂಪಣೆ ಮಾಡ್ದೇ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ವಾಸನೆ ಮೂಗಿಟ್ಕೊಂಡು ಓಡಾಡಬೇಕಾಗುತ್ತೆ. ಇಲಿ ಅಗ್ನಗಳು ಮನೆ ಒಳಗಡೆ ಬರ್ತಾ ಇದಾವೆ ಅಂತ ಮಾಹಿತಿ ಹೇಳಿದ್ರು ಕೆಲವರು, ನಿಜವಾ ಸರ್? ಆಗ್ತಾ ಇದೆ ಇಲ್ಲಿ. ಅದರಿಂದ ಅದರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇದು ಹಾಸನ ನಗರಸಭೆ ವ್ಯಾಪ್ತಿಯ ದಾರುಣ ಸ್ಥಿತಿ. ಗೃಹ ಬಳಕೆ, ವಾಣಿಜ್ಯ ಮತ್ತು ಕೈಗಾರಿಕೆಗಳಿಂದ ಹೊರಬರುವ ಕಲುಷಿತ ನೀರು ಸರಿಯಾಗಿ ಸಂಸ್ಕರಣೆಯಾಗದೆ ರಸ್ತೆ ಸೇರುತ್ತಿದೆ. ಇಸ್ರೇಲ್ನಂತಹ ದೇಶಗಳಲ್ಲಿ 50% ಚರಂಡಿ ನೀರನ್ನು ಸಂಸ್ಕರಿಸಿ ಕೃಷಿಗೆ ಬಳಸಲಾಗುತ್ತಿದೆ. ಆದರೆ ನಮ್ಮ ಹಾಸನದಲ್ಲಿ ಪರಿಸ್ಥಿತಿ ತದ್ವಿರುದ್ಧವಾಗಿದೆ. ಬಿಟ್ಟಗೋಡನಹಳ್ಳಿ ಮತ್ತು ಭುವನಹಳ್ಳಿಯಲ್ಲಿ ನಿರ್ಮಿಸಲಾದ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದರೆ STP ಘಟಕಗಳು ಇವತ್ತು ಕೇವಲ ಶೋರೂಮ್ ಪೀಸ್ಗಳಾಗಿವೆ.
ಇಲ್ಲಿನ ಯಂತ್ರೋಪಕರಣಗಳು ಬಳಕೆ ಇಲ್ಲದೆ ತುಕ್ಕು ಹಿಡಿಯುತ್ತಿವೆ. ವಿಶ್ವಪಥ ಟಿವಿ ತಂಡ ನಗರದ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿದಾಗ ಕಂಡ ದೃಶ್ಯಗಳು ಎದೆ ಝಲ್ಲೆನಿಸುವಂತಿದೆ. ಹುಣಸಿನಕೆರೆ ಸುತ್ತಮುತ್ತಲಿನ ನಿವಾಸಿಗಳ ಬದುಕು ಮೂಗು ಮುಚ್ಚಿಕೊಂಡು ಸಾಗಿಸುವಂತಾಗಿದೆ. ಪೈಪ್ಗಳು ಬ್ಲಾಕ್ ಆಗಿ ಪಿಟ್ಗುಂಡಿಗಳು ತುಂಬಿ ತುಳುಕುತ್ತಿವೆ. ಈ ಕೊಳಚೆ ನೀರಿನಿಂದಾಗಿ ಹಾವಿನ ಕಾಟ, ಸೊಳ್ಳೆ ಕಾಟ, ಇಲಿ, ಹೆಗ್ಗಣಗಳ ಉಪಟಳದಿಂದ ಜನರು ಗಾಬರಿಗೊಂಡಿದ್ದಾರೆ. ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು ಉಸಿರಾಟದ ಸಮಸ್ಯೆ ಹಾಗೂ ಚರ್ಮ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಬಾಧಿತ ಪ್ರದೇಶಗಳ ಪಟ್ಟಿ ಹೀಗಿದೆ ನೋಡಿ. ಹುಣಸಿನಕೆರೆ ಸುತ್ತಮುತ್ತಲಿನ ಬಡಾವಣೆಗಳು: ಚಿಕ್ಕಕೊಂಡಗುಳ ರಿಂಗ್ ರಸ್ತೆ, ಅಬ್ದುಲ್ ಕಲಾಂ ರಸ್ತೆ, ಡಾಕ್ಟರ್ ರಾಜಕುಮಾರ್ ರಸ್ತೆ, ಅಡ್ಲಿಮನೆ ರಸ್ತೆ, ಶಾಂತಿ ನಗರ, ವಿಶ್ವೇಶ್ವರಯ್ಯ ಬಡಾವಣೆ, ದ್ಯಾವಪ್ಪನ ಕೊಪ್ಪಲು, ವಿದ್ಯುತ್ ನಗರ ಹಾಗೂ ಹೇಮಾವತಿ ನಗರ. ಹಾಸನ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 32% ಶುದ್ಧೀಕರಣ ಘಟಕಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ವರದಿಗಳಿದ್ದರೂ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ. ಸ್ಥಳೀಯರ ವಿರೋಧದ ನೆಪ ಹೇಳಿ ಹೊಸ ಯೋಜನೆಗಳನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಈ ಬೇಸಿಗೆಯಲ್ಲಿ ಸಂಸ್ಕರಿಸಿದ ನೀರನ್ನು ಕೆರೆಗಳಿಗೆ ತುಂಬಿಸಿದ್ದರೆ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತಿತ್ತು, ಅಂತರ್ಜಲ ವೃದ್ಧಿಯಾಗುತ್ತಿತ್ತು. ಆದರೆ ಅಮೂಲ್ಯವಾದ ನೀರನ್ನು ಕಾಲುವೆಗೆ ಹರಿಸಿ ಪೋಲು ಮಾಡಲಾಗುತ್ತಿದೆ. ಇನ್ನು ಪಾಲಿಕೆಗೆ ಹೊಸದಾಗಿ ಸೇರ್ಪಡೆಯಾದ ಹಳ್ಳಿಗಳ ಕತೆ ಹೇಳತೀರದು. ಅಲ್ಲಿ ಇನ್ನೂ ಪೈಪ್ಲೈನ್ ಕಾಮಗಾರಿಯೇ ನಡೆದಿಲ್ಲ. ಈಗಲಾದರೂ ಸಂಬಂಧಪಟ್ಟ ಶಾಸಕರು, ಸಂಸದರು ಮತ್ತು ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಮಳೆಗಾಲ ಆರಂಭವಾಗುವ ಮೊದಲೇ ಹೂಳೆತ್ತಿಸಿ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸದಿದ್ದರೆ ಹಾಸನ ನಗರ ಸಾಂಕ್ರಾಮಿಕ ರೋಗಗಳ ತಾಣವಾಗುವುದರಲ್ಲಿ ಸಂಶಯವಿಲ್ಲ. ಜನರ ಆಕ್ರೋಶ ಕಟ್ಟೆಯೊಡೆಯುವ ಮುನ್ನ ಶಾಶ್ವತ ಪರಿಹಾರ ಒದಗಿಸಲಿ ಎಂಬುದು ವಿಶ್ವಪಥ ಟಿವಿಯ ಕಳಕಳಿ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.